ಸುಮಾರು ಜನ ಕೇಳೋದು ಹೇಗೆ ಅಂದರೆ ಸ್ಮಾರ್ಟ್ ಹೌಸ್ ವೈಫ್ ಯಾವ ರೀತಿ ಆಗಬೇಕು, ಸ್ಮಾರ್ಟ್ ಹೌಸ್ ವೈಫ್ ಹ್ಯಾಕ್ಸ್ ಏನು ಅಂತ. ಇವತ್ತೊಂದು 15 ಪಾಯಿಂಟ್ಸ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಈ 15 ಪಾಯಿಂಟ್ಸೂ ಪ್ರಾಕ್ಟಿಕಲ್ಲಿಗೆ ನೀವು ಫಾಲೋ ಮಾಡಬೇಕು. ಫಾಲೋ ಮಾಡಿ ನೋಡಿ ಲೈಫಲ್ಲಿ ಎಂಥ ಮ್ಯಾಜಿಕ್ ಆಗುತ್ತೆ ಅಂತ. ಆರಾಮಾಗಿ ಕೆಲಸ ಮುಗಿಸ್ಕೋತೀರ, ಖುಷಿಯಾಗೂ ಇರ್ತೀರ, ಸ್ಟ್ರೆಸ್ ಆಗಲ್ಲ, ಫಿಸಿಕಲ್ ಸ್ಟ್ರೇನೂ ಆಗಲ್ಲ. ಫಸ್ಟ್ ಡೇ ಏನು ಮಾಡಬೇಕು, ಇವತ್ತಿಂದ ವ್ಲಾಗ್ ನೋಡಿದ ತಕ್ಷಣ ಒಂದು 15 ಪಾಯಿಂಟ್ಸ್ ಬರ್ತಿಟ್ಕೊಬಿಡಿ ಎಲ್ಲನ. ಫಸ್ಟ್ ಪಾಯಿಂಟ್, 15 ಮಿನಿಟ್ಸ್ ಫಾರ್ ಪ್ಲ್ಯಾನಿಂಗ್. ಆಯಿತಾ? ನಿಮ್ಮ ದಿನದಲ್ಲಿ 24 ಗಂಟೆಯಲ್ಲಿ 15 ನಿಮಿಷನ ತೊಗೊಂಡು ಪ್ಲ್ಯಾನ್ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಅದು ಯಾಕೆ ಏನು ಎಲ್ಲ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ಅದರ ಇಂಪಾರ್ಟೆನ್ಸ್ ನಿಮಗೂ ಗೊತ್ತು, ಎಷ್ಟು ಆರಾಮಾಗಿ ಕೆಲಸ ಆಗುತ್ತೆ ಅಂತ ಗೊತ್ತು, ತಲೆ ಸ್ಟ್ರೆಸ್ ಇರಲ್ಲ ಗೊತ್ತು, ಎಲ್ಲ ಗೊತ್ತು. ಬಟ್ ಆದರೂ ನಾವು ಆ ಕೆಲಸನ ಮಾಡಲ್ಲ. ಕರೆಕ್ಟಾ? ಅದಕ್ಕೆ ಇವತ್ತಿಂದ ನಾವೇನು ಮಾಡಬೇಕು, 15 ನಿಮಿಷ ಸೆಲೆಕ್ಟ್ ಮಾಡ್ಕೋಬೇಕು. ಯಾವಾಗನ ಹಿಂದಿನ ದಿನ ಆದರೆ ಇನ್ನೂ ಬೆಸ್ಟ್. ಸಂಜೆ ಹೊತ್ತು ಕಾಫಿ ಕುಡಿತಾ ಸ್ವಲ್ಪ ಫ್ರೀಯಾಗಿರ್ತೀರಲ್ಲ, ರಾತ್ರಿ ಕೆಲಸ ಇರುತ್ತೆ, ಬೆಳಗ್ಗೆ ಮಧ್ಯಾಹ್ನ ಆಲ್ಮೋಸ್ಟ್ ಕೆಲಸ ಇರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರ 15 ನಿಮಿಷ ತಗೊಳ್ಳೋದು, ಪೆನ್ನಲ್ಲಿ ಬುಕ್ಕಲ್ಲಿ ಬರೆಯೋದು, ಆ ಪೇಪರ್ನೆಲ್ಲನ ಅಂಟಿಸ್ಕೊಳ್ಳಿ ಅಥವಾ ಫೋಟೋ ತೊಗೊಳ್ಳಿ, ಹೆಂಗೋ 15 ನಿಮಿಷ ಪ್ಲ್ಯಾನಿಂಗಿಗೆ. ನೆಕ್ಸ್ಟ್, ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಯಾವುದು ತುಂಬ ಈಸಿ ಅನಿಸುತ್ತೋ ಆ ಕೆಲಸದಿಂದ ಸ್ಟಾರ್ಟ್ ಮಾಡಿ. ಅದು ಸ್ಮಾರ್ಟ್ ಥಿಂಕಿಂಗ್. ಅದು ಬೆಳಗ್ಗೆನೇ ಟಫಾಗಿ ಫಸ್ಟು ನಾನು ಹೇಳೋದು ಕೇಳಿ. ಫಸ್ಟ್ ಕೆಲಸ ಈಸಿ, ನನಗಿಷ್ಟ, ಎದ್ದೇಳಬೇಕಲ್ಲಪ್ಪ, ಬಾಡಿ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ನಮಗೆ ಮೋಟಿವೇಶನ್ ಬೇಕು ಅಂದರೆ ಹೆಂಗೆ ಎದ್ದೇಳ್ತೀವಿ? ನಮಗೆ ಇಷ್ಟ ಆಗೋ ಕೆಲಸ ಮಾಡಿದ್ರೆ ತಾನೇ ಎದ್ದೇಳೋದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಈ ಕೆಲಸ ಮಾಡೋದಿಷ್ಟ ಅಂಥ ಕೆಲಸನ ಇಟ್ಕೊಳ್ಳಿ. ಓಕೆನಾ? ಸೊ ಅಂಥ ಕೆಲಸದಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ಟೇಕ್ ಆಫ್ ತೊಗೊಳುತ್ತೆ ಬಾಡಿ. ಆಗ ಕಷ್ಟ, ಸೆಕೆಂಡು, ತರ್ಡ್, ಫೋರ್ತು ಸ್ವಲ್ಪ ಕಷ್ಟ ಇರೋದು ಮಾಡಿ. ಅಡುಗೆ ಮಾಡೋದು, ಬಟ್ಟೆ ಮಡ್ಚೋದು, ಕರೆಕ್ಟಾ? ಸೊ ಕಷ್ಟ ಇರೋದು. ಆಮೇಲೆ ಸ್ವಲ್ಪ ಬಾಡಿ ಟೇಕ್ ಆಫ್ ತೊಗೊಂಡ್ಮೇಲೆ ಎಲ್ಲ. ನೆಕ್ಸ್ಟ್, ನೀವು ಸ್ಮಾರ್ಟಾಗಿರಬೇಕು ಅಂದರೆ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು. ಸ್ಟ್ರೇನ್ ಮಾಡ್ಕೋಬಾರ್ದು ನಾವು. ಎಲ್ಲಿ ತೊಗೊಂಡಿರೋದು ಅಲ್ಲೇ ಇರೋದು, ಏದನ್ನ ಖಾಲಿ ಆಗಿದ್ದರೆ ನೀಟಾಗಿ ಬರ್ಕೊಳ್ಳೋದು, ತಂದ್ಕೊಳ್ಳೋದು. ಬೇಳೆ ಸಾರು ಮಾಡೋಕ್ಕೆ ಹೋಗ್ತೀವಿ, ಬೇಳೆನೇ ಇಲ್ಲ ಅಂದರೆ ಆಗೋ ಟೆನ್ಷನ್ ನೋಡಿ. ಕಾಯಿ ಚಟ್ನಿ ಮಾಡೋಕ್ಕೆ ಹೋಗ್ತೀವಿ, ಕಾಯಿ ಇಲ್ಲ ಅಂದರೆ ಆಗೋ ಟೆನ್ಷನ್ ಹೇಳಿ. ಕಾಯಿ ಇರಲಿ ಅಲ್ಲ, ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೂ ಎಂಥ ಟೆನ್ಷನ್. ಅದಕ್ಕೆ ಹೇಳೋದು, ಎಲ್ಲ ಗ್ರಾಸರಿ ಖಾಲಿ ಆಗೋವರೆಗೂ ಇಟ್ಕೋಬೇಡಿ. ಒಂದು ಸ್ವಲ್ಪ ಇದೆ ಅನ್ನುವಾಗೆ ತಂದ್ಕೊಳ್ಳಿ. ಜಾಸ್ತಿನೂ ತಂದ್ಕೋಬಾರ್ದು. ನೀವು ಸ್ಮಾರ್ಟಾ, ಜಾಸ್ತಿ ತಂದ್ಕೋಬೇಡಿ. ಏನು ಮಾಡೋದು ಕೊಳ್ತೋಗ್ತಾ ಇದೆ, ಎಲ್ಲರೂ ಅಂತಾರೆ ಇಟ್ಕೊಂಡಿದ್ಯಾ. ಅದೊಂಥರ ಸ್ಟ್ರೆಸ್ಸು. ಎಷ್ಟು ಬೇಕೋ ಅಷ್ಟೇ. 3 ದಿನಕ್ಕೆ, ತುಂಬ ದೂರ ಇದೆ ಅಂದರೆ, ಡೈಲಿ ಓಡಾಡ್ತೀರಾ ಅಂದರೆ ಡೈಲಿ ತಂದ್ಕೊಳ್ಳಿ. ಆಗಲ್ಲ ಅಂದರೆ 3 ದಿನಕ್ಕೆ ಒಂದು ಸತಿ ತೊಗೊಬನ್ನಿ. ಇದು 4 ದಿನಕ್ಕಷ್ಟೇ. ವಾರಗಟ್ಟಲೆ ತೊಗೊಂಬಂದ್ಬಿಡಿ. ಸ್ಟ್ರೆಸ್ಸಪ್ಪ ಅದು. ಫ್ರಿಜ್ಜಲ್ಲಿ ಅಷ್ಟೊಂದು ತರಕಾರಿ ಹೇಳ್ತಾರೆ ಎಲ್ಲರೂ, ಫ್ರಿಜ್ ತುಂಬ ತರಕಾರಿ ಇರಬೇಕು ಅಂತ. ನೀವು ಅನಿಸಿದ್ಯಾ ಇಷ್ಟೊಂದು ತರಕಾರಿ ಇದೆ, ಯಾವ್ದು ಮಾಡೋದು? ಇವಾಗ ಕೊಳ್ತೋಗ್ತಾ ಇದೆ, ಅದು ಮಾಡೋದ ಇದು ಮಾಡೋದ ಅಂತಲೇ ಕೆಡಿಸ್ಕೋಬೇಡಿ. ಭಾನುವಾರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೋಮವಾರ ಈ ತರಕಾರಿ, ಮಂಗಳವಾರ ಇದು, ಬುಧವಾರ ಇದು, ಗುರುವಾರ ಇದು, ಸಾಕು ಅಲ್ಲಿಗೆ ನಿಲ್ಲಿಸಿ. ಗುರುವಾರ ಮತ್ತೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಶುಕ್ರವಾರ, ಶನಿವಾರ, ಭಾನುವಾರದ್ದು ಇನ್ನೊಂದು ಸತಿ ತೊಗೊಬನ್ನಿ. ಮತ್ತು ಭಾನುವಾರ ಪ್ಲ್ಯಾನ್ ಮಾಡ್ಕೊಳ್ಳಿ. ಜಾಸ್ತಿ ತರಕಾರಿ ಇರ್ಬೋದು, ಸಾಮಾನು ಇರ್ಬೋದು, ಬಟ್ಟೆಗಳಿರ್ಬೋದು, ಅಂತೀವಷ್ಟೇ. ಇವನ್ ದುಡ್ಡಿರ್ಬೋದು. ಜಾಸ್ತಿ ಇದ್ದಷ್ಟು ತಲೆನೋವು ಜಾಸ್ತಿ. ನೆಮ್ಮದಿ ಇರಬೇಕು ಲೈಫಲ್ಲಿ. ಕಡಿಮೆ ಇದ್ದಷ್ಟು ನೆಮ್ಮದಿ. ಕಡಿಮೆ ಅನ್ನೋದಲ್ಲ, ಜಾಸ್ತಿ ಅಲ್ಲ, ಎಷ್ಟು ಬೇಕೋ ಅಷ್ಟೇ ಇರಬೇಕು. ಸೊ ಅದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್, ಅಲಾರಾಮ್ ಇಟ್ಕೊಳ್ಳೋದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಈ ಟೈಮ್ಗೆ ಈ ಕೆಲಸ ಮುಗಿಸ್ಬೇಕು ಅಂತ. ಆ ಟೈಮ್ ಅನ್ನೋದಿದೆಯಲ್ಲ, ಅದನ್ನು ಕರೆಕ್ಟಾಗಿ ನಮ್ಮ ಬೆಸ್ಟ್ ಫ್ರೆಂಡ್ ಮಾಡ್ಕೋಬೇಕು. ಅದು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿಬಿಟ್ರೆ ಅದ್ರ ಪ್ರಕಾರ ನಾವು ನಡ್ಕೊತಾ ಹೋಗ್ತೀವಿ. ನೀಟಾಗಿ ಅಂದ್ಕೊಂಡಿದ್ದ ಟೈಮ್ಗೆ ಮಾಡ್ತಾ ಇರ್ತೀವಿ. ನೋಡಿ, ಯಾವಾಗಲೂ ಏನೋ ಮಾಡೋಕ್ಕಿಂತನೂ ಟೈಮ್ ಸರಿಯಾಗಿ ಮಾಡೋದು ಇಂಪಾರ್ಟೆಂಟು. ಆಮೇಲೆ ಎಂಜಾಯ್ ಮಾಡೋದು ಇಂಪಾರ್ಟೆಂಟು. ಸ್ಟ್ರೆಸ್ ಇಲ್ದಂಗೆ ಮಾಡೋದು ಇಂಪಾರ್ಟೆಂಟು. ಯಾರಿಗೂ ಇಷ್ಟ ಇಲ್ಲ ಮನೆ ಕೆಲಸ ಮಾಡೋದು, ಆಯಿತಾ? ಕೆಲವರಿಗೆ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಏನಕ್ಕೆ ಹೇಳಿ? ದೇ ಲವ್ ವಾಟ್ ದೇ ಡು, ಅಷ್ಟೇ. ಎಲ್ಲರಿಗೂ ಇರಿಟೇಷನ್ನೇ. ನಾವು ಪಾತ್ರೆ ತೊಳೆಯೋದು ನಗ್ನಗ್ತಾ ತೊಳೆದ್ರೆ ಅದು ಆರಾಮಾಗೇ ಇರುತ್ತೆ. ಇರಿಟೇಷನ್ ಮಾಡಿಕೊಂಡು, ಬೈಕೊಂಡು, ನೊಂದ್ಕೊಂಡು, ಬೇಜಾರು ಮಾಡಿಕೊಂಡು ಪಾತ್ರೆ ತೊಳೆದ್ರೆ
ಮೆಂಟಲ್ ಸ್ಟ್ರೆಸ್ ಪ್ಲಸ್ ಫಿಸಿಕಲ್ ಸ್ಟ್ರೈನ್ 2 ಆಗುತ್ತೆ. ಸೊ ಇವತ್ತಿಂದ ನೀವು ಸ್ಮಾರ್ಟ್ ಅಂದರೆ ನೀವು ಮಾಡೋ ಕೆಲಸನ ಎಂಜಾಯ್ ಮಾಡಿ, ಖುಷಿಯಿಂದ ಮಾಡಿ. ನಿಮ್ಗೆ ಅನಿಸುತ್ತೆ ಹೌದು ನನಗೇನು ಅಷ್ಟೊಂದು ಸ್ಟ್ರೈನ್ ಆಗಿಲ್ಲ ಅಂತ. ನೆಕ್ಸ್ಟ್ ಯಾವಾಗ ಆಗುತ್ತೆ ಕಣ್ಣಿಗೆ ಏನೇನು ಬೀಳ್ತಿರುತ್ತೆ ಅದನ್ನು ಕ್ಲೀನ್ ಮಾಡ್ತಾ ಹೋಗಿ, ಆಯಿತಾ. ಇದು ಅದು ಅಂತ ಅನ್ಕೋತೀವಿ, ಅಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋಕ್ಕಾಗದೇ ಇದ್ರೂ ಕೂಡ ಕಣ್ಣಿಗೆ ಸಣ್ಣ ಪುಟ್ಟದ್ದು ಕಾಣ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ, ಸೋಫಾ ಕವರ್ ಕರೆಕ್ಟಾಗಿರಲ್ಲ, ಸರಿ ಮಾಡಿಬಿಡಿ. 1 ನಿಮಿಷದ ಕೆಲಸ. ರಿಮೋಟ್ ಕರೆಕ್ಟಾಗಿ ಅದ್ರ ಜಾಗದಲ್ಲಿ ಇರಲ್ಲ, ಆ ಜಾಗದಲ್ಲಿ ಇಟ್ಬಿಡಿ. ಆಮೇಲೆ ಕರೆಕ್ಟಾಗಿ ಆ ವೈರ್ಗಳು ಕರೆಕ್ಟಾಗಿರಲ್ಲ, ಚಾರ್ಜರ್ ಈ ಥರ ಫೋಲ್ಡ್ ಆಗಿರಲ್ಲ, ಚಿಕ್ಕ ಪುಟ್ಟ ಮ್ಯಾಟ್ ಕರೆಕ್ಟಾಗಿರಲ್ಲ, ಏನೋ ಹಾಲ್ ಸ್ವಲ್ಪ ಗಲೀಜಾಗಿರುತ್ತೆ, ಬೆಡ್ ಸ್ಪ್ರೆಡ್ ಸುಕ್ಕಾಗಿರುತ್ತೆ, ಬಟ್ಟೆ ಒಂದಿಷ್ಟೇ ಇಷ್ಟಿರುತ್ತೆ, ಅದನ್ನು ಮಡಚೇ ಇರಲ್ಲ, ಸೋಫಾ ಮೇಲೆ ಹಾಗೆ ಇರುತ್ತೆ. ಸೊ ಇಂಥವೆಲ್ಲ ನೋಡಿದಾಗ ಇಷ್ಟಿಷ್ಟೇ ಕೆಲಸ ಕಣ್ಣಿಗೆ ಬಿತ್ತಾ ಮಾಡಿಬಿಡಿ. ಇದು ಸ್ಮಾರ್ಟ್ ಹೌಸ್ ವೈಫ್ ಲಕ್ಷಣ. ಕಣ್ಣಿಗೆ ಬಿತ್ತಾ ಮಾಡಿಬಿಡಿ. ಟೇಕ್ ಆ್ಯಕ್ಷನ್ ಆ್ಯಸ್ ಯು ಸಿ. ಸೊ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಏನೋ ಇದು ನಾನು ಮಾಡಲೇಬೇಕು, ಇಷ್ಟು ಸಿನ್ಸಿಯರಾಗಿ ಮಾಡಬೇಕು, ಇಷ್ಟು ಭಯ ಭಕ್ತಿ ಜವಾಬ್ದಾರಿ ಅದನ್ನೆಲ್ಲ ತುಂಬ ತೊಗೊಳ್ತೀವಲ್ವ, ತುಂಬ ಸೀರಿಯಸ್ಸಾಗಿ ಮನೆ ಕೆಲಸನ ತೊಗೋತೀವಲ್ವ, ಪ್ರೆಷರೂ ಅಷ್ಟೇ ಆಗುತ್ತೆ. ನಾವೆಷ್ಟು ಲೈಟಾಗಿ ತೊಗೋತೀವೋ ಇಷ್ಟೇ ಕೆಲಸ, ಇಷ್ಟೇ. ಅಯ್ಯೋ ಅಡುಗೆ ಮಾಡಬೇಕಾ ಅನ್ನೋ ಬದಲು ಅಡುಗೆ ಮಾಡಬೇಕು ಅಷ್ಟೇ, ಆಯಿತಾ. ಎಲ್ಲ ನಮ್ಮ ಮೈಂಡ್ ಸೆಟ್ಟು. ಸ್ಮಾರ್ಟಾಗಿರೋರು ಹೆಂಗಿರ್ತಾರೆ ಅಂದ್ಕೊಂಡಿರ್ತೀರ? ಎಲ್ಲ ಸ್ಟ್ರೆಸ್ ತೊಗೋತಾರ? ಇಲ್ಲ, ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಪಟ ಮಾಡ್ತಾರೆ, ಸ್ಟ್ರೆಸ್ ತೊಗೊಳ್ದೆ ಮಾಡ್ತಾರೆ, ಅದಕ್ಕೆ ಆರಾಮಾಗಿ ಮುಗ್ದೋಗುತ್ತೆ. ಇವತ್ತಿಂದ ಆ ಕೆಲಸನ ಮಾಡಿ. ಎಲ್ಲ ಲೈಟಾಗಿ ಥಿಂಕ್ ಮಾಡಿ, ತಲೆ ಮೇಲೆ ಹಾಕ್ಕೊಳಕ್ಕೆ ಹೋಗಬೇಡಿ, ಎಂಜಾಯ್ ಮಾಡಿ. ಯಾವ ಕೆಲಸ ಕಷ್ಟ ಇಲ್ಲ ಫ್ರೆಂಡ್ಸ್, ಎಲ್ಲದೂ ಕಷ್ಟನೇ. ನಿಮ್ಗೆ ಯಾವ ಕಷ್ಟ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ, ಆ ಕಷ್ಟನ ಎಂಜಾಯ್ ಮಾಡಿ. ಆಗ ನಿಮ್ಮ ರಿಸಲ್ಟ್ ನೋಡಿ ನಿಮ್ಮ ಲೈಫಲ್ಲೇ ಒಂದು ಕಲರ್ ಬರುತ್ತೆ, ಲೈಫಲ್ಲೇ ಒಂದು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಕ್ಲೀನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕೆಲಸನ ಈಸಿ ಮಾಡ್ಕೊಳ್ಳಿ. ಅದು ಪಾತ್ರೆ ತೊಳೆಯೋಬೇಕಾರೆ ಒಂದು 10 ನಿಮಿಷ ನೆನೆಸಿ ಅದನ್ನು. ಸಿಂಪಲ್ಲೇ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಕೆಲವು ಸತಿ ಹಾಗೆ ಉಜ್ಜಕ್ಕೆ ಹೋಗ್ತೀವಿ, ಇರಿಟೇಷನ್ ಆಗುತ್ತೆ. ಆರಾಮಾಗಿ ಹೋಗುತ್ತೆ, ಅದು ನೆನೆಸ್ಬೋದು. ಬೇಕಾದ್ರೆ ಬಂದು ಒಂದು 10 ನಿಮಿಷ ಟಿ ವಿ ನೋಡ್ಕೊಂಡು ಹೋಗಿ. ಅದಾದಮೇಲೆ ನೆಂದಿರುತ್ತೆ, ನೀಟಾಗಿ ತೊಳಿಬೋದು. ಕೆಲಸನ ಈಸಿ ಮಾಡ್ಕೊಳ್ಳಿ. ಎಲ್ಲ ಕೈಗೆ ಸಿಕ್ಕೋಂಗೆ ಇಟ್ಕೊಂಡಿರಿ. ನಾವು ಕೆಲಸ ಮಾಡೋದು ನಮ್ಗೆ ಹೆಂಗೆ ಅನುಕೂಲನ ಹಂಗೆ ಮಾಡ್ಕೋಬೇಕು. ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅಡುಗೆ ಮಾಡಬೇಕು, ಬೆಳಗ್ಗಿಂದ ಎಲ್ಲ ರೊಟೀನ್ ಮಾಡಲೇಬೇಕು. ಜೊತೆಗೆ ನಾವು ಲೈಫ್ನ ಎಂಜಾಯ್ ಮಾಡಬೇಕು. ಇರೋದೊಂದು ಲೈಫು. ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಕೂತ್ಕೋಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮೇಯ್ನಾಗಿ ಮಕ್ಕಳು ನೋಡಬೇಕು, ಅವ್ರ ಸ್ಟಡೀಸು, ಅವ್ರು ಹೆಂಗೆ ಬೆಳೀತಿದ್ದಾರೆ, ಅವ್ರ ಎಮೋಷನ್ಸು, ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಮ್ಮ ಜೊತೆನೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಹೆಲ್ತ್ ನೋಡ್ಕೋಬೇಕು. ಎಲ್ಲ ನಡೀತಾ ಇರಬೇಕು, ಸೈಮಲ್ಟೇನಿಯಸ್ಸಾಗಿ ನಡೀತಾ ಇರಬೇಕು. ಮನೆ ಕೆಲಸನೇ ಇದೆ, ಇದಕ್ಕೆಲ್ಲ ಟೈಮ್ ಇಲ್ಲ ಅನ್ನೋಕ್ಕಾಗತ್ತಾ? ಇಲ್ಲ ಅಲ್ವಾ. ಕೆಲವು ಸತಿ ಹೇಳಬೇಕಂತೆ, ಮನೆ ಕೆಲಸ ಸ್ವಲ್ಪನ ಲೇಟ್ ಆದರೂ ಪರವಾಗಿಲ್ಲ, ಯಾರಾನ 2 ದಿನ ಕಸ ಗುಡಿಸಿ ನೆಲ ಒರೆಸ್ತಿದ್ರು ಪರವಾಗಿಲ್ಲ. ಮಕ್ಕಳು ಕೈ ತಪ್ಪೋಗಿದ್ದಾರೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ನಮ್ಮ ಆರೋಗ್ಯ ಹಾಳು, ಗಂಡ ಹೆಂಡತಿ ಮಧ್ಯೆ ರಿಲೇಷನ್ ಸರಿಯಾಗಿಲ್ಲ. ಒಂದು ಸತಿ ಯೋಚನೆ ಮಾಡಿ, ಏನಾದರೂ ಮಾಡೋಕ್ಕೆ ಟೈಮ್ ಆಗುತ್ತಾ? ಏನಾದರೂ ಮಾಡೋಕ್ಕೆ ಮನಸ್ಸಾಗುತ್ತಾ? ಸೊ ತುಂಬ ಮನೆ ಕೆಲಸನೇ ತಲೆನೋವು ಅಂತ ಅಂದ್ಕೋಬೇಡಿ. ಮಾಡಿ, ಎಲ್ಲ ಮಾಡಿ. ಮನೆ ನೀಟಾಗಿರಬೇಕು, ಮನಸ್ಸು ಚೆನ್ನಾಗಿರುತ್ತೆ, ಮನೇಲಿ ಜರ್ಮ್ಸ್ ಇರಲ್ಲ. ಇಂಪಾರ್ಟೆಂಟೇ ಅಲ್ವಾ, ಎಲ್ಲನೂ ಕರೆಕ್ಟೇ ಇಲ್ಲ ಅಂತಲ್ಲ. ಬಟ್ ನಾವೇನು ಮಾಡ್ಕೋತೀವಿ ಅಂದರೆ ಸ್ಮಾರ್ಟಾಗಿ ಥಿಂಕ್ ಮಾಡಲ್ಲ, ಅದನ್ನು ಪ್ರೆಷರ್ ಅಂತ ತೊಗೋತೀವಿ. ಅಯ್ಯೋ ಮಾಡಬೇಕು, ಅಯ್ಯೋ ಬೆಳಗ್ಗೆ ಎದ್ದೇಳಬೇಕು, ಅಯ್ಯೋ ಕೆಲಸ ಮಾಡಬೇಕು, ಆ ಥರ ಥಿಂಕ್ ಮಾಡಬೇಡಿ. ಇವತ್ತಿಂದ ನೋಡಿ, ಬೇಕಾದ್ರೆ 2 ದಿನ ಫಾಲೋ ಮಾಡಿ ನೋಡಿ. ಮಾಡೋದನ್ನು ಖುಷಿಪಟ್ಟು ಮಾಡಿ. ಎದ್ದೋಗಬೇಕು, ಖುಷಿಯಿಂದ ಎದ್ದೋಗಿ. ಹೋಗ್ಬೇಕು ಅಡುಗೆ ಮನೆಗೆ. ಆ ಟೈಮಲ್ಲಿ ಖುಷಿಯಿಂದ ಮಾಡೋದು ಅಡುಗೆ, ಇಷ್ಟಪಟ್ಟು ಮಾಡೋ ಅಡುಗೆ, ಅದನ್ನು ಎಂಜಾಯ್ ಮಾಡ್ತಾರಲ್ಲ, ಫ್ರೈ ಆಗೋ ಪ್ರಾಸೆಸ್ಸು, ಫೈನಲ್ ರಿಸಲ್ಟು, ಅದನ್ನು ಎಂಜಾಯ್ ಮಾಡ್ತಾರಲ್ಲ, ಆ ರುಚಿನೇ ಬೇರೆ. ಆಮೇಲೆ ಆ ಸ್ಟ್ರೆಸ್ ತೊಗೊಂಡು ಒಬ್ಬರ ಮುಂದೆ ಬಡಿದ್ರೆ ಸಾಕು ಆ ಕಡೆ, ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿಂದ ಸ್ಮಾರ್ಟ್ ವೈಫ್ ಆಗಿ, ಹೋಮ್ ಮೇಕರ್ ಆಗಿರಲಿ, ವರ್ಕಿಂಗ್ ವಿಮೆನ್ ಆಗಿರಲಿ, ಸ್ಮಾರ್ಟಾಗಿ ಥಿಂಕ್ ಮಾಡೋದು ಇಂಪಾರ್ಟೆಂಟು. ನೆಕ್ಸ್ಟ್ ಯಾವಾಗಲೂ ಅಷ್ಟೇ, ಪ್ಲ್ಯಾನಿಂಗ್ ಇಲ್ದಂಗೆ ಲೈಫ್ನ ಸಾಗಿಸ್ಬೇಡಿ. ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು, ಪ್ರಾಪರ್ ಎಕ್ಸಿಕ್ಯೂಷನ್ ಇರಬೇಕು. 108 ಪ್ಲ್ಯಾನ್ ಮಾಡ್ತೀವಿ. ಟು ಡೂ ಲಿಸ್ಟಲ್ಲಿ ಕೆಲವು ಸತಿ 20 ಕೆಲಸಗಳನ್ನ ಬರ್ಕೊಂಬಿಡ್ತೀವಿ, ಮಾಡೋಕ್ಕಾಗೋದೇ ಇಲ್ಲ. ಒಂಥರ ನೆಗೆಟಿವ್ ಆಗುತ್ತೆ. ಅಯ್ಯೋ ನಾನೇನು ಮಾಡೋಕ್ಕಾಗ್ತಿಲ್ಲ, ನನ್ನ ಕೈಲಾಗಲ್ಲ ಅಂತ ನಾವೇ ನೆಗೆಟಿವ್ ಆಗಿ ಮಾತಾಡ್ಕೋತೀವಿ. ಸೊ ನಮ್ಮ ಮೋಟಿವ್
ನಮ್ಮ ಮಾರಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಎನ್ಕರೇಜ್ಮೆಂಟ್ ಇರಲ್ಲ. ಎಷ್ಟಾಗುತ್ತೋ ಅಷ್ಟೇ ಬರ್ಕೊಳ್ಳಿ, ಅಷ್ಟೇ ಮಾಡಿ. ಅದನ್ನು ಮಾಡೋದನ್ನು ಪರ್ಫೆಕ್ಟಾಗಿ ಮಾಡಿ. ಒಂದು ಚಿಕ್ಕ ಸೆಕ್ಷನ್ ಕ್ಲೀನ್ ಮಾಡಿದ್ರು ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಯೋಚನೆ ಮಾಡಿ. ಅದಿಷ್ಟೇ ಸಾಕು. ನಮಗೆ ಜಾಸ್ತಿ ಕೆಲಸಕ್ಕಿಂತ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟು. ಎಷ್ಟು ನೆಮ್ಮದಿಯಿಂದ ಮಾಡ್ತೀವಿ, ಪೀಸ್ಫುಲ್ಲಾಗಿ ಎಷ್ಟು ನಾವು ಲೈಫ್ನ ಲೀಡ್ ಮಾಡ್ತೀವಿ ಮ್ಯಾಟ್ರಾಗುತ್ತೆ. ಸೊ ಈ ರೀತಿ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಸ್ಮಾರ್ಟಾಗಿ ಲೈಫ್ನ ಲೀಡ್ ಮಾಡಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು, ಆರ್ಗನೈಸ್ ಮಾಡಿಕೊಂಡು, ಕನ್ಸಿಸ್ಟೆನ್ಸಿ ಇದ್ದರೆ ಎಲ್ಲ ಹೌಸ್ ವೈಫ್ಸ್, ಎಲ್ಲ ಹೋಮ್ ಮೇಕರ್ಸ್ ಆರ್ ಸ್ಮಾರ್ಟ್ ವೈಫ್ಸ್. ಸೊ ಎಂಜಾಯ್ ಮಾಡಿ ಲೈಫ್ನ. ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.